ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ನಾನು ಹೇಳಿಲ್ವಲ್ಲ ಹಂಗಂತ. ಕಟ್ಟ ಕಾಂಗ್ರೆಸ್ಸಿಗರು ನಾಯಿಗಳಲ್ಲ. ಯಾವತ್ತೂ ಕೂಡ ಋಣವನ್ನು ತೀರಿಸುವಂತ ಋಣನ ಇಟ್ಕೊಂಡು ತೀರಿಸುವಂತ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ನಾಯಿಗಳು. ಅದು ಬೀದಿ ಇರ್ಬೋದು, ಸಾಕಿರೋದಿರ್ಬೋದು. ಯಜಮಾನನಿಗೆ ಯಾವತ್ತೂ ಕೂಡ ಋಣ ತೀರಿಸ್ತದೆ. ನಂಗೇನು ಹೇಳಲಿಲ್ಲ ಗುರು, ಸ್ವಲ್ಪ ಹೇಳ್ತೀನಿ. ನಾ ಹೇಳಿದ್ದು ಇಷ್ಟೇನೇನೆ. ನಾಯಿಗಳನ್ನ ಯಾರಿಗೆ ಹೋಲಿಸಿದ್ದಾರೆ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ಅಂತ ಹೇಳಿದ್ದೀನಿ. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು. ನಾಯಿಗಳು ಯಾವತ್ತೂ ಕೂಡ ಯಜಮಾನನಿಗೆ ಋಣ ತೀರಿಸ್ತದೆ ಹೊರತು ಬೇರೆ ರೀತಿ ಮಾಡೋದಿಲ್ಲ. ಆ ನಾಯಿಗಳ ಸ್ವಭಾವ ಅದು. ಏನು ಮಾಡೋಣ. ನಾಯಿಗಳ ಸ್ವಭಾವ. ಎಂತಕ್ಕೆ ಸಾಕ್ತಾರೆ ನಾಯಿನ? ಬೀದಿ ನಾಯಿನೂ ಸಾಕ್ತಾರೆ, ಮನೇಲೂ ನಾಯಿ ಸಾಕ್ತಾರೆ, ನೀವು ಸಾಕ್ತೀರಿ, ಬೇರೆಯವರು ಎಲ್ಲರೂ ಸಾಕ್ತಾರೆ. ಯಾತಕ್ಕೆ ಸಾಕ್ತಾರೆ ಅಂತಾರೆ? ನಿಯತ್ತಿಗೋಸ್ಕರ ಸಾಕ್ತಾರೆ. ಬೇರೆಯವ್ರು ಋಣ ತೀರಿಸ್ತಾರೋ ಇಲ್ವಾ, ನಾಯಿ ನನ್ನನ್ನು ಕಾಪಾಡ್ತದೆ ಅನ್ನೋ ವಿಶ್ವಾಸ ಆ ಸಾಕುವಂಥವ್ರಿಗೆ, ಊಟ ಹಾಕುವಂಥವ್ರಿಗೆ, ಬೀದಿಗೆ ನಾಯಿಗೆ ಎತ್ಕೊಂಡು ಹೋಗಿ ಊಟ ಹಾಕ್ತಾರೆ. ಯಾಕೆ ಊಟ ಹಾಕ್ತಾರೆ ಅಂತ ಅಂದ್ರೆ ನಮ್ಮನ್ನು ಕಾಪಾಡ್ತದೆ ಅಂತ. ನಾಯಿಗೆ ನಿಯತ್ತಿದೆ ಅಂತ ಗಾದೆನೇ ಇದೆ. ನಾಣ್ಣುಡಿಗಳು ಬಹಳಷ್ಟು ನಾಣ್ಣುಡಿಗಳಿದೆ. ಏನಂತ? ನಾಯಿಗಿರ ನಿಯತ್ತು ನಿಮ್ಗಿಲ್ವಲ್ಲೋ ಅಂತ ಹೇಳಿ ಜನ ಮಾತಾಡುವಂತ ನಾಣ್ಣುಡಿಗಳನ್ನ ಸಾಕಷ್ಟು ಕೇಳಿದ್ದೀವಿ. ಸೊ ಹಂಗಾಗಿ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಬೇಕಾಗಿಲ್ಲ.